ನಾನು ಬಂದಿನಿ ನೋಡಿನಿ ಗೊತ್ತಿದೆ. ಆದ್ರೂ ಕೂಡ ಇಂಥ ಸಂದರ್ಭದಲ್ಲಿ ನಾನು ನಿಮ್ಗೆ ಭೇಟಿ ಆಗ್ಬೇಕು, ನನ್ನ ಏನಿರ್ತಕ್ಕಂಥ ನನ್ನ ಮನಸ್ಸಲ್ಲಿ ಇರ್ತಕ್ಕಂಥ ವಿಚಾರ ಹಂಚ್ಕೋಬೇಕು, ತಾವು ಕೂಡ ನನ್ನ ಜೊತೆ ಕೈ ಜೋಡಿಸ್ಬೇಕು ಅನ್ನೋಂಥ ಉದ್ದೇಶದಿಂದ ಈ ನಮ್ಮ ಮನೆ ಹಳ್ಳಿ ಕಡೆ ಇದೆ. ಈಗಾಗಲೇ ನಾವು ಗಂಗಾಪುರ ಗ್ರಾಮ ಮುಗಿಸ್ಕೊಂಡು ಬಂದಿದ್ದೀವಿ. ಗಂಗಾಪುರ ಗ್ರಾಮದಲ್ಲಿ ಕೂಡ ಅಭೂತಪೂರ್ವವಾದ ಬೆಂಬಲ ನಮ್ಗೆ ಸಿಕ್ಕಿದೆ. ಅಲ್ಲಿ ಕೂಡ ಎಲ್ಲರೂ ಸರ್ವ ಜನಾಂಗದವರು ಸೇರ್ಕೊಂಡು ನಮ್ಗೆ ಬರಮಾಡ್ಕೊಂಡ್ರು, ಆಶೀರ್ವಾದ ಮಾಡಿದ್ರು. ಅಲ್ಲಿ ಮೈಲಾರಲಿಂಗ ಶಿವದ ಸೀಮಾರಿಗೆ ನಾನು ಮಾಲಾರ್ಪಣೆ ಮಾಡಿ ಆಶೀರ್ವಾದ ಪಡ್ಕೊಂಡೆ. ಈ ಗ್ರಾಮ ದೇವಿ ಆಶೀರ್ವಾದ ಪಡ್ಕೊಂಡೆ. ಬೆಳಿಗ್ಗೆ ಹಜರತ್ ಶಾ ಖಾದ್ರಿ ಅವರ ಆಶೀರ್ವಾದ ಪಡ್ಕೊಂಡು ಬಂದೆ. ಈಗ ನಿಮ್ಮ ಆಶೀರ್ವಾದ ಕೇಳಿಕ್ಕೆ ನಾನು ಬಂದಿದ್ದೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ನೀವೆಲ್ಲ ನೋಡಿದಿರಿ, ಬನ್ನೂರು ಈ ಗ್ರಾಮ ಬಹಳ ಪ್ರಜ್ಞಾವಂತ ಗ್ರಾಮ. ಈ ಊರಲ್ಲಿ ಇರ್ತಕ್ಕಂಥವ್ರು ಬಹಳ ಪ್ರಜ್ಞಾವಂತರು. ಇಲ್ಲಿ ರಾಜಕೀಯ ಗೊತ್ತಿದೆ, ಎಲ್ಲಾನು ಗೊತ್ತಿದೆ. ಇಲ್ಲಿ ನಮ್ಮ ರೈತರು ಇದ್ದಾರೆ, ಶಿಕ್ಷಣ ಪ್ರೇಮಿಗಳು ಇದ್ದಾರೆ. ಈ ಗ್ರಾಮದ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ. ಇವತ್ತು ನಾ ಈ ಸಂದರ್ಭದಲ್ಲಿ ಹೇಳ್ತೇನೆ, ರಾಜಕಾರಣ ಬರ್ತದೆ ಹೋಗ್ತೈತಿ, ಅಧಿಕಾರ ಬರ್ತದೆ ಹೋಗ್ತದೆ. ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ಅದು ಯಾರಿಂದ ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಳೆದ 23 ವರ್ಷದಿಂದ ನನಗೆ ನೀವೆಲ್ಲ ಬಹಳ ದೊಡ್ಡ ಶಕ್ತಿ ಕೊಡ್ತಾ ಇದ್ದೀರಿ. 2008ರಿಂದ ಈ ಭಾಗ ನಮ್ಮ ಶಿಗ್ಗಾಂವ್ ಕ್ಷೇತ್ರಕ್ಕೆ ಬಂದು ಮೊದಲು ಕುಂದಗೋಳಿ ಕ್ಷೇತ್ರಕ್ಕೆ ಇತ್ತು. ಆದ್ರೂ ಕೂಡ ತಾವು ನನಗೆ ಬಹಳ ಆಶೀರ್ವಾದ ಪ್ರೀತಿ ಮಾಡಿರಿ. ಇವತ್ತು ಈ ಊರಿನ ಏನು ಎಲ್ಲ ಗುರು ಹಿರಿಯರು, ಯುವಕರು, ಸರ್ವ ಜನಾಂಗದವರು ಏನೇ ಕೆಲಸ ಕಾರ್ಯ ಇದ್ರು ನನಗೆ ಕರೀತೀರಿ, ಆಮಂತ್ರಣ ಕೊಡ್ತೀರಿ, ನಾನು ಕೂಡ ಭಾಗಿಯಾಗ್ತೀನಿ. ಬಹಳ ದೊಡ್ಡ ಮಟ್ಟದ ಪ್ರೀತಿ ಕೊಡ್ತೀವಿ. ಇವತ್ತು ಈ ಸಂದರ್ಭದಲ್ಲಿ ನಾ ಹೇಳಿಕೆ ಬಯಸ್ತೀನಿ, ಇವತ್ತು ಚುನಾವಣೆ ಬರ್ತಾ ಹೋಗ್ತಾವ. ಈ ಚುನಾವಣೆ ಆಕಸ್ಮಿಕವಾಗಿ ಬಂದಿದೆ, ಉಪಚುನಾವಣೆ. ನಾವು ಯಾರು ನಿರೀಕ್ಷೆ ಮಾಡಲಿಲ್ಲ. ಈ ಚುನಾವಣೆ ಬರ್ತೈತೆ ಅನ್ನೋದು ಯಾರಿಗೆ ಕಲ್ಪನೆ ಇರಲಿಲ್ಲ. ಆದ್ರೆ ನಮ್ಮ ಶಾಸಕರು ಲೋಕಸಭಾ ಸದಸ್ಯರಾಗೋದ್ರಿಂದ ಈ ಚುನಾವಣೆ ಬಂದಿದೆ. ಇಲ್ಲಾಂದ್ರೆ ಈ ಚುನಾವಣೆ ಬರ್ತಿದ್ದಿಲ್ಲ. 2028ರಾಗ ಚುನಾವಣೆ ಬರ್ತಿತ್ತು. ಆದ್ರೆ ಚುನಾವಣೆ ಬಂದಿದೆ, ಈಗ ಎದುರಿಸಬೇಕಾಗಿದೆ. ಹಾಗಾಗಿ ಈ ಚುನಾವಣೆ ಎದುರಿಸಲಿಕ್ಕೆ ನಾವು ಸಿದ್ಧರಾಗಬೇಕು, ರೆಡಿ ಇರ್ಬೇಕು. ಈ ಚುನಾವಣೆದಾಗ ಯಾರು ನಮ್ಮ ಜನಪ್ರತಿನಿಧಿ ಆಗ್ಬೇಕು, ಯಾರು ನಮ್ಮ MLA ಆಗ್ಬೇಕು ಅನ್ನೋಂಥದ್ದು ನಿಮ್ಮೆಲ್ಲರಿಗೆ ಆ ಚಿಂತನೆ ಆಗ್ಬೇಕು. ನೀವೆಲ್ಲರೂ ಅದರ ಬಗ್ಗೆ ಬೆಳಕನ್ನು ಚೆಲ್ಲಬೇಕು. ನೀವೆಲ್ಲರೂ ಅದರ ಬಗ್ಗೆ ಆಸಕ್ತಿ ವಹಿಸ್ಬೇಕು. ಹೋಗ್ಲಿ ಬಿಡಪ್ಪ, ಯಾರು ಬರ್ತಾರೆ, ಯಾರು ಹೋಗ್ತಾರೆ, ನಮ್ಗೆ ತೆಗ್ಬೇಕನ್ನೋಂಥದ್ದು ಆಗ್ಬಾರ್ದು. ಯಾಕಂದ್ರೆ ಈಗಾಗಲೇ ನಾವು ಈ ಕ್ಷೇತ್ರದ ಬಗ್ಗೆ ಅನೇಕ ಚಿಂತನೆ ಮಾಡಿದ್ದೀನಿ ನಾನು. ಹಾಗಾಗಿ ನಾನು ಮತ್ತೊಬ್ಬರ ಬಗ್ಗೆ ಹೇಳಕ್ ಹೋಗೋದಿಲ್ಲ. ನಾನು ಕಳೆದ 4 ಚುನಾವಣೆ ಸೋತಿದ್ದೀನಿ. ಸೋತ್ರು ಕೂಡ ನಿಮ್ಮೆಲ್ಲರ ಮಧ್ಯದಲ್ಲಿ ಇದ್ದೀನಿ. ಹಾಗಾಗಿ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ. ಈ ಚುನಾವಣೆ ನಮ್ಮ ಬಡವರ ಚುನಾವಣೆ, ಈ ಚುನಾವಣೆ ರೈತರ ಚುನಾವಣೆ, ಈ ಚುನಾವಣೆ ತಾಯಂದ್ರ ಚುನಾವಣೆ, ಈ ಚುನಾವಣೆ ನಮ್ಮ ವಿದ್ಯಾವಂತ ಯುವಕರ ಚುನಾವಣೆ, ಈ ಚುನಾವಣೆ ನಿರುದ್ಯೋಗಿ ಯುವಕರ ಚುನಾವಣೆ, ಈ ಚುನಾವಣೆ ಶೋಷಿತ ಜನಾಂಗದ ಚುನಾವಣೆ, ಈ ಚುನಾವಣೆ ಎಲ್ಲ ಲುಂಗಿ ಮೇಲೆ ಇರ್ತಕ್ಕಂಥವ್ರು, ಬನಿ ಮೇಲೆ ಇರ್ತಕ್ಕಂಥವ್ರು, ಬಡವರ ಚುನಾವಣೆ. ಹಾಗಾಗಿ ಇವತ್ತು ಬಹಳ ಜನ ಓಡಾಡಕತ್ತಾರೆ. ಚೈನಾ ಸೆಟ್ ಎಷ್ಟು ದಿವಸ ಬರ್ತಿತ್ತು, ಅದು ಚೈನಾ ಸೆಟ್ ಓಡಾಡಕತ್ತಾರೆ. ಈಗ ಚುನಾವಣೆ ಬಂದಿದೆ, ಸರ್ಕಾರ ಐತಿ, ಓಟ್ ಹಾಕ್ತಾರ ಅಂತೇಳಿ ಎಲ್ಲರೂ ಓಡಾಡಕತ್ತಾರೆ. ಅಂತವ್ರಿಗೆ ಅವಕಾಶ ಕೊಡಬಾರ್ದು. ಅವರೆಲ್ಲ ದುಡ್ಡು ಐತಿ, ನಮ್ಮ ಹತ್ರ ಆದೈತಿ ಇದೈತಿ ಅನ್ನೋರಿಗೆ ನೀವು ಅವಕಾಶ ಕೊಡಬಾರ್ದು. ಇವತ್ತು ನಾವು ಹೇಳ್ತಾ ಇದೀವಿ, ಈ ತಾಲೂಕಿನ ಮಗ ನಾನು. ಇಲ್ಲೇ ನಿಮ್ ಮಕ್ಕಳು ಊರಾಗಿರಾವ, ಹುಡುಗರಾಗಿ. ನಾನು ಗುರು ಪರಂಪರೆ ಬಂದಾವ, ಹುಡುಗರು ಹಜರತ್ ಶಾ ಖಾದ್ರಿಯ ಮಂಗಂದವ ನಾನು. ಹಾಗಾಗಿ ನಾನು ನಿಮ್ಮ ಮೇಲೆ ಕೈ ಮುಗಿದು ಕೇಳಲಿಕ್ಕೆ ಬಂದಿದ್ದೇನೆ. ಒಂದು ಬಾರಿ ನನಗೆ ಅವಕಾಶ ಮಾಡ್ರಿ, ನಾನು ಕೂಡ ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಮಾಡ್ತೀನಿ ಅನ್ನುವಂತ ಉದ್ದೇಶದಿಂದ ನಿಮ್ಮ ಹತ್ರ ಬಂದಿದ್ದೀನಿ. ಈಗಾಗಲೇ ನಮ್ಮ ವರಿಷ್ಠರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ KPC ಅಧ್ಯಕ್ಷರಿಗೆ, ಮಾನ್ಯ HK ಪಾಟೀಲ್ ಸಾಹೇಬರಿಗೆ, ಮಾನ್ಯ ಸಂತೋಷ್ ಲಾಲ್ ಸಾಹೇಬರಿಗೆ, ಮಾನ್ಯ ವಿನಯ್ ಕುಲಕರ್ಣಿ ಸಾಹೇಬರಿಗೆ, ಮಾನ್ಯ ಜಮೀರ್ ಅಹಮದ್ ಸಾಹೇಬರಿಗೆ, ಮಾನ್ಯ ಶಿವಾನಂದ್ ಪಾಟೀಲ್ ಸಾಹೇಬರಿಗೆ, ಮಾನ್ಯ ಸಲೀಂ ಅಹಮದ್ ಸಾಹೇಬರಿಗೆ, ಮಾನ್ಯ ಜಾರಕಿಹೊಳಿ ಸಾಹೇಬರಿಗೆ, ಮಾನ್ಯ ಆಂಜನೇಯ ಸಾಹೇಬರಿಗೆ ಎಲ್ಲರಿಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಒಂದು ಬಾರಿ ನನಗೆ ಅವಕಾಶ ಕೊಡ್ಬೇಕಂತ ಹೇಳಿ ನನಗೆ ವಿಶ್ವಾಸ ಇದೆ. ನಮ್ಮ ಹೈಕಮಾಂಡ್ ಈ ಬಾರಿ ನನಗೆ ಅವಕಾಶ ಕೊಡ್ತೈತೆ ಅನ್ನೋ ವಿಶ್ವಾಸ ಇದೆ.